ಗೈಸ್, ನಿನ್ನೆ ನಡೆದಂಥ ಮ್ಯಾಚ್ನಲ್ಲಿ ಸನ್ರೈಸರ್ಸ್ ವಿರುದ್ಧ LSG ತಂಡ ತುಂಬ ಒಂದು ಹೀನಾಯವಾಗಿ ಸೋಲನ್ನು ಕಂಡಿದೆ ಹಾಗೂ ಪ್ಲೇ ಆಫ್ಸ್ಗೆ ಹೋಗುವ ಆಸೆಯನ್ನು ಇನ್ನೂ ಕಷ್ಟ ಮಾಡಿಕೊಂಡಿದೆ. ಮೊದಲು ಟಾಸ್ ಗೆದ್ದಂಥ KL ರಾಹುಲ್ ಅವರು ಬ್ಯಾಟಿಂಗನ್ನು ಚೂಸ್ ಮಾಡ್ತಾರೆ ಹಾಗೂ ಈ ಒಂದು ಆಯ್ಕೆ ತುಂಬ ಬ್ಯಾಕ್ ಫಾರ್ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಕ್ವಿಂಟನ್ ಡಿಕಾಕ್ ಹಾಗೂ ಮಾರ್ಕಸ್ ಸ್ಟೋಯ್ನಿಸ್ ಅವರ ವಿಕೆಟನ್ನು ಪವರ್ ಪ್ಲೇಯಲ್ಲೇ ಕಳ್ಕೊಂಡ್ಬಿಡ್ತಾರೆ. ನಂತರ ಮ್ಯಾಚ್ನ ಒಂದು ಪ್ರೆಷರ್ KL ರಾಹುಲ್ ಅವರ ಮೇಲೆ ಬೀಳುತ್ತೆ. ತುಂಬಾ ಸ್ಲೋ ಆಗಿ ರನ್ಸನ್ನು ಕಲೆ ಹಾಕ್ತಾ ಹೋಗ್ತಾರೆ. ಅಂದರೆ 33 ಬಾಲ್ಗಳಲ್ಲಿ ಕೇವಲ 29 ರನ್ನನ್ನು KL ರಾಹುಲ್ ಅವರು ಬಾರಿಸಿ ಔಟ್ ಆಗ್ತಾರೆ. ನಂತರ ನಿಕ್ಲಾಸ್ ಪೂರನ್ ಹಾಗೂ ಆಯುಷ್ ಬಡೋನಿ ಸೇರಿ ತಂಡದ ಒಂದು ಮೊತ್ತವನ್ನು 165ಕ್ಕೆ 4ರಂತೆ ಸ್ಕೋರ್ ಬೋರ್ಡನ್ನು ಸೆಟ್ ಮಾಡ್ತಾರೆ. ನಂತರ ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ತಂಡದಲ್ಲಿ ಟ್ರಾವಿಸ್ ಹೆಡ್ ಹಾಗೂ ಅಭಿಷೇಕ್ ಶರ್ಮಾ ಸೇರಿ ಇಡೀ ಒಂದು ಮೊತ್ತವನ್ನು 9.4 ಓವರ್ಗಳಲ್ಲಿ ಚೆಚ್ಚಿ ಬಿಸಾಕ್ತಾರೆ. ಈ ಒಂದು ಗೆಲುವು ಹೈದರಾಬಾದ್ ತಂಡಕ್ಕೆ ತುಂಬಾ ಪುಷ್ ಕೊಡ್ತು ಅಂತಲೇ ಹೇಳ್ಬೋದು. ಯಾಕೆಂದರೆ ಪಾಯಿಂಟ್ಸ್ ಟೇಬಲ್ ಪಟ್ಟಿಯಲ್ಲಿ ಮೇಲಕ್ಕೆ ಹೋಗಿದೆ. ಪಂದ್ಯ ಮುಗಿದ ನಂತರ KL ರಾಹುಲ್ ಅವರ ಜೊತೆಗೆ LSG ತಂಡದ ಓನರ್ ಆದ ಸಂಜೀವ್ ಗೋಯಂಕ ಅವರು ವಾಗ್ವಾದವನ್ನು ನಡೆಸ್ತಾರೆ. ಈ ಒಂದು ಮಾತುಕತೆ ನೋಡೋ ಜನರಿಗೆ ತುಂಬಾ ಹಾರ್ಶ್ ಆಗಿ ಕಂಡು ಬಂದಿದೆ. ಯಾಕೆಂದರೆ LSG ಅವರ ಪರ್ಫಾರ್ಮೆನ್ಸ್ ನೋಡಿ ತಂಡದ ಓನರ್ ಆದ ಗೋಯಂಕ ಅವರು ತುಂಬಾ ಅಪ್ಸೆಟ್ ಆದ ರೀತಿಯಲ್ಲಿ ಕಾಣ್ತಿದೆ. ಈ ಒಂದು ಮಾತುಕತೆ ಡ್ರೆಸ್ಸಿಂಗ್ ರೂಮ್ ಅಥವಾ ಪ್ರೈವಸಿಯಾಗಿ ಮಾಡ್ಬೋದಾಗಿತ್ತು. ಆದರೆ ಎಲ್ಲ ಕ್ಯಾಮ್ರಾಗಳ ಮುಂದೆ ಈ ರೀತಿ ಮಾತುಕತೆ ಹಾರ್ಶ್ ಆಗಿ ಮಾಡೋದ್ರಿಂದ ನೋಡೋರಿಗೆ ತುಂಬ ಮುಜುಗರನೇ ಉಂಟು ಮಾಡ್ತು. ಮುಂದಿನ ಒಂದು ಗೇಮ್ನಲ್ಲಿ KL ರಾಹುಲ್ ಹಾಗೂ ತಂಡ ಯಾವ ರೀತಿ ಕಮ್ಬ್ಯಾಕ್ ಮಾಡುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಹೀಗಾಗಿ ಸಂಜೀವ್ ಗೋಯಂಕ ಅವರು ನಡ್ಕೊಂಡಂಥ ರೀತಿ ನಿಮಗೆ ಸರಿ ಅನ್ನಿಸ್ತಾ ಅಥವಾ ತಪ್ಪು ಅನ್ನಿಸ್ತಾ ಅನ್ನೋದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ಇವತ್ತು ನಡೆಯಲಿರುವ RCB ಮ್ಯಾಚ್ ತುಂಬಾ ಪ್ರಮುಖವಾಗಿದೆ. ಈ ಮ್ಯಾಚ್ ಒಂದು ಡೂ ಆರ್ ಡೈ ಮ್ಯಾಚ್ ಅಂತಲೇ ಹೇಳ್ಬೋದು. ಯಾವ ತಂಡ ಸೋತರೂ ಕೂಡ ಟೂರ್ನಮೆಂಟಿಂದ ಆಚೆ ಹೋಗುವ ಸಾಧ್ಯತೆ ಇದೆ.